ನಮಸ್ಕಾರ ವೀಕ್ಷಕರೇ, ಕೃಷಿ ಮೇಳಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ಒಂದು ಕೃಷಿ ಮೇಳ ಬಂದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ GKVK ಕೃಷಿ ಮೇಳ. ಇದು ಬಂದು ನವೆಂಬರ್ 14ರಿಂದ ನವೆಂಬರ್ 17ರವರೆಗೂ ನಡೆಯುತ್ತಿದೆ. ಮತ್ತೆ ರೈತರು ಬಂದು ತುಂಬಾ ದೂರದಿಂದ ಬರ್ತಾರಲ್ವ ಪಾಪ ಬಸ್ಸಲ್ಲಿ, ಅವ್ರಿಗೋಸ್ಕರ ಇಲ್ಲಿ ಬಸ್ಸಿನ ವ್ಯವಸ್ಥೆ ಸಹ ಮಾಡಿಟ್ಟಿದ್ದಾರೆ. ಈ ಒಂದು ಬಸ್ ಬಂದು ನಿಮ್ಗೆ ಇಲ್ಲಿ ಹತ್ತಿದ್ರೆ ಕೃಷಿ ಮೇಳ ನಡೆಯುತ್ತಿರೋ ಒಂದು ಪ್ಲೇಸ್ಗೆ ನಿಮ್ಗೆ ಡ್ರಾಪ್ ಮಾಡ್ತಾರೆ, ಅದು ಫ್ರೀ ಆಗಿ. ಕಾರಣ ಏನಂದ್ರೆ ನಿಮ್ಗೆ ಮೇನ್ ರೋಡ್ ಇಂದ ತುಂಬಾನೇ ಒಳಗಡೆಗಿದೆ, ವಾಕ್ ಮಾಡ್ಕೊಂಡ್ ಬರೋದು ತುಂಬಾನೇ ಕಷ್ಟ ಆಗುತ್ತೆ, ಅದರಿಂದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಕೃಷಿ ಮೇಳನಲ್ಲಿ ಬಂದು ಈ ಒಂದು ಕೃಷಿ ಮೇಳ ಬಂದು ರೈತರಿಗೋಸ್ಕರನೇ ತುಂಬಾ ಯೂಸ್ ಆಗುವಂತ ಕೃಷಿ ಮೇಳ ಇದು. ಸೊ ಅವ್ರಿಗೆ ಅಂತೆಲ್ಲ ನಮಗೂ ಯೂಸ್ ಆಗುತ್ತೆ, ನಮ್ ಗಾರ್ಡನಿಂಗ್ ಆಗ್ಲಿ, ಮತ್ತೆ ನಾವು ತೋಟ ಅಂದ್ರೆ ಇವಾಗ 1 ಸೈಟ್ 2 ಸೈಟ್ ತೋಟ ಮಾಡ್ತೀರಿ, ಏನಾದ್ರು ಬೆಳಿತೀರಿ ಅಂದ್ರೆ ಅದಕ್ಕೂ ಯೂಸ್ ಆಗುತ್ತೆ. ಸೊ ಎಲ್ಲರೂ ಬರ್ಬೋದು, ರೈತರಿಗೆ ಒಬ್ರೇ ಬರ್ಬೇಕು ಅಂತೇನಿಲ್ಲ, ಎಲ್ಲರೂ ಬಂದು ಖುಷಿ ಪಡಿ. ಇದ್ರಲ್ಲಿ ಬಂದು ಇದು ಬಂದು ಗಾರ್ಡನಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಪಾಟ್ ಅಲ್ಲೆಲ್ಲ ಹಾಕೋದಿಕ್ಕೆ ಗಿಡ, ಮತ್ತೆ ಗಡ್ಡೆ ಅದು, ಮತ್ತೆ ಸೋಲಾರ್ ಅಷ್ಟೇ, ಇದನ್ನು ಅಷ್ಟೇ ನಿಮ್ಗೆ ಮನೆ ಮೇಲೆ ಸಹ ಹಾಕೊಬಹುದು. ಮತ್ತೆ ತೋಟದಲ್ಲಿ ಏನಾದ್ರು ಯೂಸ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಸಹ ಯೂಸ್ ಮಾಡ್ಬೋದು. ಮತ್ತೆ ಟ್ರ್ಯಾಕ್ಟರ್ ಇದು ಸಹ ಇತ್ತು, ಎಲ್ಲಾನು ಟ್ರ್ಯಾಕ್ಟರ್ ಮೇಲೆ ಕುಂತ್ಕೊಂಡು ಸೆಲ್ಫಿ ತಗೊಳ್ತಿದ್ರು, ಮತ್ತೆ ಟ್ರಯಲ್ ಮಾಡ್ತಿದ್ರು. ಡೆಮೋ ಪೀಸ್ ಮಾತ್ರ ತುಂಬಾ ಇತ್ತು. ಮತ್ತೆ ಈ ಒಂದು ಇದ್ರಲ್ಲೆಲ್ಲಾನು ಬಂದು ಪಶು ಅದ್ರದ್ದು ಒಂದು ಇದಿತ್ತು. ಮತ್ತೆ ಕೋಳಿ ಪ್ರಪಂಚ ಅಂದ್ರೆ ಕೋಳಿಗೆ ಸಂಬಂಧಪಟ್ಟ ಅಂತ ಪಕ್ಷಿ ಆಗ್ಬಿರೋದು, ಕೋಳಿ, ಇದೆಲ್ಲ ಒಂದ್ ಕಡೆ ಇದ್ ಮಾಡಿದ್ರು. ಮತ್ತೆ ಇದೊಂದು ಇತ್ತು. ಇದು ಎಲ್ಲವನ್ನು ಒಂಥರ ತಳಿ ಅಂತಾರಲ್ವಾ, ಆತರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ. ಒಂದ್ ಕಡೆ ಫುಲ್ ಕುರಿ, ಮತ್ತೆ ಮೇಕೆ, ಹಸು, ಎತ್ತು, ಇದೆಲ್ಲಾನು ಒಂದೊಂದ್ ಕಡೆ ಅರೇಂಜ್ ಮಾಡಿದ್ದಾರೆ. ಮತ್ತೆ ಇದು ಬಂದು ನಿಮ್ಗೆ ಸಮುದ್ರದಲ್ಲಿ ಸಿಗುವಂತದ್ದು ಫಿಶ್ ಆಗಿರ್ಬೋದು, ಮುತ್ತು, ಇದೆಲ್ಲ ಒಂದ್ ಕಡೆ. ಅದೇ ಮುತ್ತನೆ ನಿಮ್ಗೆ ಜಸ್ಟ್ ಸುಮ್ನೆ ಅದು ಶೋ ಪೀಸ್ ಆಗಿ ಇಟ್ಟಿದ್ದಾರೆ ಅಷ್ಟೇ, ಅಟ್ರಾಕ್ಷನ್. ಈ ಒಂದು ಇದ್ರಲ್ಲಿ ಬಂದು ನೀವು ಫಿಶ್ ನೋಡೋದೇ ಇಲ್ಲ, ನೀವು ತಗೊಬಹುದು, ಶಾಪ್ ಮಾಡ್ಬೋದು, ಪರ್ಚೇಸ್ ಮಾಡ್ಬೋದು, ಅವದೇ ಒಂದು ಪ್ರೈಸ್ ಅಂತ ಇಟ್ಕೊಂಡಿರ್ತಾರೆ. ಸೊ ಅದ್ ನಿಮ್ಗೆ ಇಷ್ಟ ಆದ್ರೆ ನೀವು ತಗೊಳ್ಳಿ. ನೆಕ್ಸ್ಟ್ ಬಂದು ಲಂಚ್ ಟೈಮ್ ಆಯ್ತು ಅಂತ ನಾವು ಲಂಚಿಗೆ ಬಂದ್ವಿ. ಇವರು GKVK ಅವರೇ ಒಂದು ಫುಡ್ ಸ್ಟಾಲ್ ಅಂದ್ರೆ ಊಟಕ್ಕೆ ಅರೇಂಜ್ ಮಾಡಿದ್ರು, ಬಟ್ ಅದ್ರಲ್ಲಿ ತುಂಬಾನೇ ಜನ ಇತ್ತು. ಅಲ್ಲೋದ್ರೆ ಲೇಟ್ ಮತ್ತೆ ಪ್ರೈಸ್ ಸ್ವಲ್ಪ ಕಡಿಮೆನೆ ಇತ್ತು, ಮತ್ತೆ ಒಳ್ಳೆ ಫುಡ್ ಕೊಡ್ತಿದ್ರು ಅವರು ಅಷ್ಟೇ. ಬಟ್ ನಮ್ಗೆ ಅಲ್ಲೋದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಫುಡ್ ಒಂದು ಮಾಡಿದ್ರು, ಕೌಂಟರ್ ಮಾಡಿದ್ರು. ಬರೀ ಫುಡ್ ಇತ್ತು ಅಲ್ಲಿ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿತ್ತು. ನಾವು ಬಂದು ಮೇಲ್ಕೋಟೆ ಅವ್ರದ್ದು ಪುಳಿಯೋಗರೆ ಮತ್ತೆ ಬಿಸಿಬೇಳೆ ಬಾತ್ ಅದ್ ತಗೊಳ್ರಿ, ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಈ ಒಂದು ಫುಡ್ ಕೌಂಟರ್ ಅಲ್ಲಿ ಬಂದು ನಿಮ್ಗೆ ವೆಜ್ ಮತ್ತೆ ನಾನ್ ವೆಜ್ ಎರಡೂ ಇತ್ತು. ಸೊ ಅದ್ ನಿಮ್ ಆಪ್ಷನ್, ನಿಮ್ಗೆ ಯಾವ್ದು ಬೇಕಾದ್ರೂ ತಗೊಳ್ಳಿ. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಈ ಒಂದು ಕುರಿ ಹತ್ರ ಬಂದ್ವಿ. ಅದು ಅಷ್ಟೇ ನೋಡೋದಕ್ಕೆ ತುಂಬಾನೇ ದೊಡ್ಡದಾಗಿದೆ, ಮತ್ತೆ ಅದು ವೆಯ್ಟ್ ಅಷ್ಟೇ ತುಂಬಾನೇ ಜಾಸ್ತಿ ಬರೋ ತರ ಇತ್ತು. ಮತ್ತೆ ನೆಕ್ಸ್ಟ್ ಇದೊಂದು ಮೇಕೆ ಅಷ್ಟೇ, ತುಂಬಾ ಯುನಿಕ್ ಆಗಿದೆ. ಕಿವಿ ಎಲ್ಲ ತುಂಬಾ ಉದ್ದ ಇದೆ, ಮತ್ತೆ ತುಂಬಾ ಅಗಲವಾಗಿ ಇತ್ತು. ಅದು ಅಂದ್ರೆ ಆ ಮೇಕೆದ್ ಕಿವಿ ನೋಡಿದ ತಕ್ಷಣ ಜನಗೆ ಒಂಥರ ಎಷ್ಟು ಚೆನ್ನಾಗಿದೆ ಅನ್ನೋ ತರ ಇತ್ತು. ಸೊ ಈ ಒಂದು GKVK ನಲ್ಲಿ ಇದು ಒಂದು ಅಟ್ರಾಕ್ಷನ್ ಅನ್ಬೋದು. ಹೇಗಂದ್ರೆ ತುಂಬಾ ಯುನಿಕ್ ಆಗಿದೆ, ಮತ್ತೆ ಬಂದವ್ರಿಗೆಲ್ಲ ಇದ್ರ ಮೇಲೆ ಒಂದು ಕಣ್ಣು, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಮಕ್ಕಳು ಬಂದ್ರೆ ಮಕ್ಕಳಿಗೋಸ್ಕರನೇ ಇಲ್ಲಿ ಇದು ಫುಲ್ ವುಡ್ ಅಲ್ಲಿ ಮಾಡಿದ್ದಾರೆ. ಮತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಒಂದು ವುಡ್ ಇಟ್ಟಿದ್ದಾರೆ, ಅದ್ರ ಮೇಲೆ ಮಕ್ಕಳನ್ನ ಕೂರ್ಸ್ಬಿಟ್ಟು ಒಂದ್ ಫುಲ್ ರೌಂಡ್ ಅಂದ್ರೆ ಒಂದ್ ಸರ್ಕಲ್ ಮಾಡ್ತಿದ್ದಾರೆ. ಇದು ಬಂದು ನಿಮ್ಗೆ ಎಣ್ಣೆ ತೆಗಿಯೋಂತ ಗಾಣ ಗೊತ್ತಲ್ವಾ, ಎಣ್ಣೆ ತೆಗಿತಾರಲ್ವಾ, ಸೊ ಅದು. ಇದು ಮಿಡಲ್ ಬಂದು ಕಡಲೆ ಬೀಜ ಏನೋ ಹಾಕಿದ್ರು, ನನ್ ತುಂಬಾ ದೂರದಿದೆ. ಅದ್ರಲ್ಲಿ ಕಡಲೆ ಬೀಜ ಹಾಕ್ಬಿಟ್ಟು ಇದನ್ನ ಒಂದು ಎತ್ತಿಂದ ಈ ತರ ಫುಲ್ ಸರ್ಕಲ್ ಮಾಡಿದಾಗ ಏನಾಗುತ್ತೆ, ಅದು ಕ್ರಶ್ ಆಗುತ್ತೆ ನಿಮ್ಗೆ ಕಡಲೆ ಬೀಜ. ಆ ಕಡಲೆ ಬೀಜ ಕ್ರಶ್ ಆದಾಗ ನಿಮ್ಗೆ ಆಯಿಲ್ ಬರುತ್ತೆ. ಅದಕ್ಕೋಸ್ಕರ ಇದ್ ಬಂದು ಒಂದು ಅಟ್ರಾಕ್ಷನ್ ಆಗು ಇಟ್ಟಿದ್ದಾರೆ, ಒಂದ್ ಮಟ್ಟ ಯೂನಿಕ್ ಆಗು ಇದೆ. ಮಕ್ಕಳಿಗೊಂಥರ ಖುಷಿನೂ ಆಗುತ್ತೆ, ಅದ್ರ ಮೇಲೆ ಕುಂತ್ಕೊಂಡು ಒಂದ್ ಎತ್ತು ಒಂದ್ ಸರ್ಕಲ್ ಮಾಡುತ್ತೆ ಅಂದ್ರೆ ಖುಷಿ ಅಲ್ವಾ ಮಕ್ಕಳಿಗೆ. ಸೊ ಅದು ಚೆನ್ನಾಗಿತ್ತು. ನೆಕ್ಸ್ಟ್ ಹಾಗೆ ಇಲ್ಲಿ ಬಂದು ದೇಸಿ ತುಪ್ಪ ಅಂತ ಅಂದ್ಬಿಟ್ಟು ಇಟ್ಟಿದ್ದು. ಈ ಒಂದು ಹಸು ಇದೆಯಲ್ಲ, ಇದ್ರಿಂದ ಏನೋ ಮಾಡಿರೋಂತ ತುಪ್ಪ, ಅದೇ ಹಾಲು ಮಾಡಿ ಅದ್ರಲ್ಲಿ ಮೊಸರು ಮಾಡಿರೋಂತ ಬೆಣ್ಣೆ ತಗೊಂಡ್ ಮಾಡಿರೋ ತುಪ್ಪ. ಸೊ ಅದು ಸೇಲ್ಗೆ ಇಟ್ಟಿದ್ರು. ಸೊ ಅದೊಂದು. ಮತ್ತೆ ಇದ್ ಬಂದು ಎಲ್ಲ ಡಿಜಿಟಲ್ ಆಗಿ ಇದನ್ನು ಇಟ್ಟಿದ್ರು. ನಿಮ್ಗೆ ಎಲ್ಲಾ ಪ್ರತಿಯೊಂದು ಸಿಗುತ್ತೆ, ಈ ತರ ಇಲ್ಲ ಅನ್ನೋ ರೀತಿನೇ ಇಲ್ಲ.
ಇದು ಫುಲ್ ಒಂದೊಂದು. ಮತ್ತೆ ಇದರೊಂದು ಬೇಕರಿ ಐಟಮ್ಸ್ ಅದು ಸಹ ಇಟ್ಟಿದ್ರು, ಕುಕ್ಕೀಸು. ಮತ್ತೆ ಟ್ರೈನಿಂಗ್ ಸಹ ಕೊಡ್ತಾರಂತೆ. ಅಲ್ಲೂ ಅಷ್ಟೇ ನಿಮ್ಗೆ ವೀಕ್ಲಿ ಆಲ್ಮೋಸ್ಟ್ 3 ಕ್ಲಾಸ್ ಏನೋ ಇರುತ್ತೆ. ಅದೊಂದು ಟ್ರೈನಿಂಗು, ಅದನ್ನು ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಇದು ಬಂದು ನಿಮ್ಗೆ ರೋಟ್ರಿಂಗ್ ಮೆಷಿನ್ಸ್ ಅಂತ ಅಂದ್ಬಿಟ್ಟು ನಿಮ್ಗೆ ಅದರಲ್ಲಿ ಪ್ರತಿಯೊಂದು ಅಷ್ಟೇ ನಿಮ್ಗೆ ಅದರಲ್ಲಿ ಏನಂದ್ರೆ ಆಯಿಲ್ ಇದ್ರಲ್ಲಿ ಕ್ರಶ್ ಮಾಡುತ್ತಲ್ಲ, ಅದು ಈ ತರ ಸಹ ಇಟ್ಟಿದ್ದು ಎಲ್ಲ ಒಂಥರ ಮಿಷಿನ್ಸ್. ಮತ್ತೆ ಈ ಏನಂತಾರೆ ರಾಗಿ, ಗೋಧಿ ಇದೆಲ್ಲ ಪೌಡರ್ ಮಾಡ್ತಾರಲ್ವಾ, ಆ ಒಂದು ಮಿಷಿನ್ ಸಹ ಇತ್ತು. ಮತ್ತೆ ನೋಡಿ, ನೀವೇ ನೋಡಿ ಎಷ್ಟು ಕ್ರೌಡ್ ಇತ್ತು. ಮತ್ತೆ ಇಲ್ಲಿ ಡಿಫ್ರೆಂಟ್ ಫುಡ್ ಸಹ ಇತ್ತು. ಫುಡ್ ಸ್ಟಾಲ್ ಅಂದ್ರೆ ನಿಮ್ಗೆ ಸ್ನಾಕ್ಸ್ ಎಲ್ಲ ಡ್ರೈ ರೋಸ್ಟ್ ಆಗಿ ಮಾಡೋ ಅಂತ ಇದು ಇತ್ತು. ಎಲ್ಲ ಪ್ರತಿಯೊಂದು ಅಷ್ಟೇ ಸ್ವಲ್ಪ ಡಿಫ್ರೆಂಟ್. ಇದು ಡ್ರೋನ್ ಬಂದ್ಬಿಟ್ಟು ನಿಮ್ಗೆ ತೋಟದಲ್ಲಿ ಫರ್ಟಿಲೈಸರ್ ಸ್ಪ್ರೇ ಮಾಡ್ತಾರಲ್ವಾ, ಸೊ ಆ ತರ ಒಂದು ಡ್ರೋನ್ ಇತ್ತು. ಅದು ಅಷ್ಟೇ ನಿಮ್ಗೆ ರೈತರಿಗೆ ಯಾವ ರೀತಿ ಯೂಸ್ ಆಗ್ಬೇಕು ಆ ರೀತಿ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದಾರೆ. ಇದು ಅಷ್ಟೇ ಒಂಥರ ತುಂಬಾ ಚೆನ್ನಾಗಿ ಯುನೀಕ್ ಆಗಿತ್ತು, ಮಕ್ಳಿಗೆಲ್ಲ ಖುಷಿ ಕೊಡ್ತಿತ್ತು. ಬಟ್ ತುಂಬಾ ನಾನು ತೋರ್ಸೋದಕ್ಕಾಗ್ಲಿಲ್ಲ. ಎಷ್ಟು ನನ್ ಕೈಲಿ ಆಗುತ್ತೋ ಅಷ್ಟೆಲ್ಲ ನಾನು ತೋರ್ಸಿದೀನಿ. ಇದೆಲ್ಲ ನೋಡೋಷ್ಟ್ರೊಳಗಡೆ ಸಂಜೆನೆ ಆಗೋಯ್ತು. 6:30 ಆಲ್ಮೋಸ್ಟ್ ಆಯ್ತು. ನೈಟ್ ಅಲ್ಲಿ ನೋಡೋದಕ್ಕೆ ಈ ರೀತಿ ಇತ್ತು. ಸಂಜೆ ಆಯ್ತು ಅಂದ್ಬಿಟ್ಟು ಮತ್ತೆ ನಾವು ಫುಡ್ ಸ್ಟಾಲ್ ಬಂದ್ವಿ. ಒಂದ್ ಸ್ವಲ್ಪ ಟೀ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಟೀ ಕಾಫಿನ ಒಂದು ಮಸಾಲೆ, ಮತ್ತೆ ಮಸಾಲೆ ಅಂದ್ರೆ ಶುಂಠಿ, ಡ್ರೈ ಶುಂಠಿ ಹಾಕಿ ಡಿಫ್ರೆಂಟ್ ಆಗಿತ್ತು, ಅದು ತಗೊಂಡ್ವಿ. ಅದು ಚೆನ್ನಾಗಿತ್ತು. ಸೊ ಇದೆಲ್ಲ ನೋಡ್ತಿದ್ದಾಗ ಏನಾಗುತ್ತೆ ಅಂದ್ರೆ ನಮಗೂ ಒಂದು ಹೊಸ ಏನೋ ಒಂದು ಪ್ರಪಂಚಕ್ಕೆ ಬಂದಿದ್ವಿ, ಏನೋ ಒಂದು ನೋಡ್ತಿದ್ವಿ. ನಾವ್ ಯಾವತ್ತು ನೋಡ್ದಿದ್ದಾಗ ಇಲ್ಲಿ ಬಂದಾಗ ಏನಾಗುತ್ತೆ, ರೈತರು ಇಟ್ಟಿದ್ದಾಗ ನಾವ್ ಯಾವತ್ತು ನೋಡ್ದಿದ್ವಿ, ಇದೆಲ್ಲ ನೋಡ್ದಾಗ ಏನಾಗುತ್ತೆ, ಖುಷಿ ಕೊಡುತ್ತೆ. ಮತ್ತೆ ಮಕ್ಕಳು, ಈಗ ನಮ್ಮ ಬೆಂಗಳೂರಿನಲ್ಲಿರೋ ಮಕ್ಕಳಂತೂ ಹಸು ಅನ್ನೋದು ಗೊತ್ತಿರಲ್ಲ, ಕುರಿ ಅನ್ನೋದು ಗೊತ್ತಿರಲ್ಲ. ಈ ರೀತಿ ಮಕ್ಕಳನ್ನ ಕರ್ಕೊಂಡೋಗಿ ತೋರ್ಸ್ದಾಗುನು ಅವ್ರಿಗೂ ಒಂಥರ ಡಿಫ್ರೆಂಟ್ ಆಗಿ ಇದೆ ಅನ್ನೋ ತರ ಖುಷಿ ಕೊಡುತ್ತೆ. ಸೊ ಇದೆಲ್ಲ ಮುಗಿಯೋಷ್ಟ್ರೊಳಗಡೆ ಸಂಜೆ ಆಲ್ಮೋಸ್ಟ್ 7 ಆ ತರ ಆಗೋಯ್ತು. ಮತ್ತೆ ಎಲ್ಲ ಅವ್ರವ್ರ ಪಾಡಿಗೆ ಎಲ್ಲ ಕೆಲವರು ಶಾಪಿಂಗ್ ಮಾಡ್ಕೊಂಡೆಲ್ಲ ಹೋಗ್ತಿದ್ರು, ಕೆಲವರು ನೋಡ್ಕೊಂಡ್ ಬರೋದಿಕ್ಕೆ ಅಂತಾನೆ ಬಂದಿದ್ರು. ಸೊ ಇದೆಲ್ಲ ಮುಗೀತು, ನಾವು ಎಲ್ಲ ಹೊರಟ್ವಿ. ಇದೆಲ್ಲ ಬಂದು ಒಂದು ವಿಡಿಯೋ ಆಗಿತ್ತು ಇದು. ಸೊ ನನ್ನ ಒಂದು ವಿಡಿಯೋ ನಿಮ್ಗೆ ಎಲ್ಲ ಇಷ್ಟ ಆಗಿದ್ರೆ, ನನ್ನ ಒಂದು ವಿಡಿಯೋ ಬಂದು ಲಕ್ಷ್ಮಿ ಗಣೇಶ್ ಯೂಟ್ಯೂಬ್ ಚಾನಲ್ ಅಂತ. ಸೊ ನನ್ನ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.